ಬೆಂಗಳೂರಿನಿಂದ ಸಕಲೇಶಪುರಕ್ಕೆ ತೆರಳುತ್ತಿರುವಂತಹ ಕಂಚಿನ ಕೆಂಪೇಗೌಡ ಪ್ರತಿಮೆ ನಾಳೆ 11 ಗಂಟೆಗೆ ಚನ್ನರಾಯಪಟ್ಟಣದ KR ವೃತ್ತಕ್ಕೆ ಆಗಮಿಸಲಿದ್ದು, ತಾಲೂಕಿನ ಸಮಸ್ತ ಜನತೆ ಆಗಮಿಸಿ ಕೆಂಪೇಗೌಡ ಪುತ್ಥಳಿಯನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ಳೋಣ ಎಂದು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಆನಂದ್ ಕಾಳೇನಹಳ್ಳಿ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಸರ್ವಧರ್ಮಗಳ ಆಶಾಕಿರಣ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಆನಂದ್ ಕಾಳೇನಹಳ್ಳಿ ಅವರ ವತಿಯಿಂದ ಸಮಸ್ತ ಕರ್ನಾಟಕದ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 12, 13, 14 ಸಕಲೇಶಪುರದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲು ಆಯೋಜಿಸಿದ್ದಾರೆ. ಆದ್ದರಿಂದ ಬೆಂಗಳೂರಿನಿಂದ ನಮ್ಮ ಚನ್ನರಾಯಪಟ್ಟಣ ಮಾರ್ಗವಾಗಿ ಆಗಮಿಸುತ್ತಿರುವ ನಮ್ಮ ನಾಡಪ್ರಭು ಸರ್ವಧರ್ಮಗಳ ಆಶಾಕಿರಣಗಳಾದಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಾಳೆ ಅಂದರೆ 15/1/2025 ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಪೊಲೀಸ್ ಸ್ಟೇಷನ್ ಸರ್ಕಲ್ಗೆ ಪ್ರತಿಮೆ ಆಗಮಿಸ್ತಾ ಇದೆ. ಆದ್ದರಿಂದ ನನ್ನ ಹಾಸನ ಜಿಲ್ಲಾ ಮತ್ತು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಸಮಸ್ತ ಸರ್ವಧರ್ಮೀಯರೂ ಸೇರಿ, ಏಕೆಂದರೆ ಇವರು ನಾಡಪ್ರಭು ಕೆಂಪೇಗೌಡರು ಸರ್ವಧರ್ಮಗಳ ಆಶಾಕಿರಣವಾಗಿದ್ದರು. ಅವರು ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಕೆಂಪೇಗೌಡರಲ್ಲ. ಅವರು ಎಲ್ಲ ಸಮುದಾಯಕ್ಕೂ ಒಂದು ಆದ್ಯತೆ ನೀಡಿದಂಥ ವ್ಯಕ್ತಿ. ಆದ್ದರಿಂದ ಅವರ ಪ್ರತಿಮೆ, ಕಂಚಿನ ಪ್ರತಿಮೆ ನಾಳೆ ಪೊಲೀಸ್ ಸ್ಟೇಷನ್ ಸರ್ಕಲ್ 11 ಗಂಟೆಗೆ ಬರ್ತಾ ಇದೆ. ಎಲ್ಲ ಸಮುದಾಯದ ಸದ್ಭಕ್ತರು, ಎಲ್ಲ ಮಹನೀಯರು ಬಂದು ಈ ಸಭೆಯಲ್ಲಿ ಆ ಪ್ರತಿಮೆಯನ್ನ ಆಹ್ವಾನ ಮಾಡಿಕೊಂಡು ಮತ್ತು ಬೀಳ್ಕೊಡೋ ಒಂದು ಸಮಾರಂಭಕ್ಕೆ ಭಾಗವಹಿಸಬೇಕಾಗಿ ನಾನು ಈ ಮೂಲಕ ಬೇಡಿಕೊಳ್ಳುತ್ತೇನೆ.